2 ಗಾಡಿ ಸೇರಿ ಒಂದೇ ಬಿಲ್. ಇವತ್ತು 1,000 ರೂಪಾಯಿ ಫೈನ್ ಬರ್ತಿತ್ತು ಅವನಿಗೆ, ಅರ್ಥ ಆಯ್ತಾ? ದುಡ್ಡಿಲ್ಲ, ಅದಕ್ಕೋಸ್ಕರ ಲಿಂಗಪ್ಪನ ಅಡ್ಜಸ್ಟ್ ಮಾಡಿ ಅವನ ದುಡ್ಡು ಇವನಿಗೆ ಹಾಕಿಸ್ತಾವ. ಹಿಂಗೆ ಹಾಕಿ ಒಂದು ಬಿಲ್ ಕೊಟ್ಟಿದ್ವಿ, ಕ್ಲಿಯರ್ ಮಾಡಿ. 300 ರೂಪಾಯಿ ಇದೆ ನಿನ್ನ ಹತ್ರ? ಇಲ್ಲ, ಬೇರೆ 300 ರೂಪಾಯಿ ಇದೆ ಅಂತ 200 ಇಸ್ಕೊಂಡು ಒಂದು ಬಿಲ್ ಹಾಕ್ಸ್ಕೊಂಡಿದ್ರು. ಹೋಗಿ ನೀವು 200 ನೀನು ಫೋನ್ ಪೇ ಮಾಡಿಸ್ತೀನಿ ಕಡೆದ. ಮಾಡೋ 200 ರೂಪಾಯಿ ಹಾಕ. ನೀವು 500 ಒಂದು ಚೀಟಿ ಕೊಡಿ ತಗೊಂಡೋಗಿ ನೀನು. ನಾತ್ರಿ ಅಮೌಂಟ್ ಇಲ್ಲ ಸರ್, ಹಾಕ್ಸ್ಕೊಂಡಿದ್ದೀನಿ. ಇವತ್ತು 1,000 ರೂಪಾಯಿ ಫೈನ್ ಬರ್ತಿತ್ತು ಅವನಿಗೆ, ಅರ್ಥ ಆಯ್ತಾ? ದುಡ್ಡಿಲ್ಲ, ಅದಕ್ಕೋಸ್ಕರ ಲಿಂಗಪ್ಪನ ಅಡ್ಜಸ್ಟ್ ಮಾಡಿ ಅವನ ದುಡ್ಡು ಇವನಿಗೆ ಹಾಕಿಸ್ತಾವ. ಹಿಂಗೆ ಹಾಕಿ ಒಂದು ಬಿಲ್ ಕೊಟ್ಟಿದ್ವಿ, ಕ್ಲಿಯರ್ ಮಾಡಿ. 300 ರೂಪಾಯಿ ಇದೆ ನಿನ್ನ ಹತ್ರ? ಇಲ್ಲ, ಬೇರೆ 300 ರೂಪಾಯಿ ಇದೆ ಅಂತ 200 ಇಸ್ಕೊಂಡು ಒಂದು ಬಿಲ್ ಹಾಕ್ಸ್ಕೊಂಡಿದ್ರು. ಹೋಗಿ ನೀವು 200 ನೀನು ಫೋನ್ ಪೇ ಮಾಡಿಸ್ತೀನಿ ಕಡೆದ. ಮಾಡೋ 200 ರೂಪಾಯಿ ಹಾಕ. ನೀವು 500 ಒಂದು ಚೀಟಿ ಕೊಡಿ ತಗೊಂಡೋಗಿ ನೀನು. ನಾತ್ರಿ ಅಮೌಂಟ್ ಇಲ್ಲ ಸರ್, ಹಾಕ್ಸ್ಕೊಂಡಿದ್ದೀನಿ. ನೀವೇ ಮಾಡಿರೋದು ಆ ಬಿಲ್ಲು ನನ್ನ ಹತ್ರ ಇದೆ. ಬಿಲ್ ಕೊಟ್ಟಿದ್ದೀರಾ, ಇಬ್ರು ಬರ್ತಾರ, ಇಬ್ಬರಿಗೆ ಅವ್ರ ಹತ್ರ ದುಡ್ಡಿರಲ್ಲ ಪಾಪ, ಇಬ್ಬರಿಗೆ ಸೇರಿ ಒಂದು ಬಿಲ್ ಹಾಕ್ತೀರಾ. ಆ ಕಡೆ ಸರ್ಕಾರಕ್ಕೂ ಮೋಸ, ನೀವು ನಿಯತ್ತಾಗಿ ಡ್ಯೂಟಿನೂ ಮಾಡ್ತಾ ಇಲ್ಲ. ಇನ್ನೊಂದು DL ನಂಬರು, ಅವ್ರಿಗೆ DL ಇರಲ್ಲ. ಆ DL ನಂಬರು ಯಾರ್ದೋ ಹಾಕ್ತೀರಾ, ಯಾರ್ದೋ ಗಾಡಿ ನಂಬರ್ ಹಾಕ್ತೀರಾ. ಸರ್ ಟಾರ್ಗೆಟ್ ಮುಗಿಸಿ ಸರ್, ನಿಯತ್ತಾಗಿ ಮುಗಿಸಿ. ಯಾರು ಬೇಡ ಅಂತ ಹೇಳಿರೋದು? ಕ್ಯಾಮರಾ ಇಲ್ಲ. ವಾಹ್, ಎಂಥ ಇಂಟ್ರೆಸ್ಟಿಂಗ್ ಐಡಿಯಾ ನೋಡಿ ಇವರದು. ನಿಯಮ ಉಲ್ಲಂಘಿಸಿದ 2 ವಾಹನದ ಸವಾರರನ್ನು ಒಟ್ಟು ಮಾಡಿ ಇಬ್ಬರಿಂದಲೂ ತಲಾ 300 ರೂಪಾಯಿ ತೆಗೆದುಕೊಂಡು 500 ರೂಪಾಯಿಯ ಚೀಟಿ ಕೊಟ್ಟು ಉಳಿದ 100 ರೂಪಾಯಿಯನ್ನ ಸ್ವಾಹ ಮಾಡೋದು. ಸರ್ಕಾರ ಕೊಟ್ಟ ಟಾರ್ಗೆಟು ರೀಚ್ ಆಗಬೇಕು, ಇನ್ನೊಂದು ಕಡೆ ಇವರ ಜೇಬು ಲಂಚದಿಂದ ಭರ್ತಿ ಆಗಬೇಕು. ಕಾಲೇಜು ವಿದ್ಯಾರ್ಥಿಗಳು ಸಿಕ್ಕರೆ ಹಬ್ಬದೂಟ. ಇನ್ನು ಪಕ್ಕದಲ್ಲೇ ಇರುವ ಕಾಲೇಜು ಹುಡುಗರು ನಿಯಮ ಉಲ್ಲಂಘಿಸ್ತಿದ್ದಾರೆ. ಅವರನ್ನು ಕರೆದು ಬುದ್ಧಿ ಹೇಳಿ ಶಿಸ್ತಾಗಿ ಫೈನ್ ಹಾಕಿದ್ರೆ ಮುಂದೆ ಅವರು ತಪ್ಪು ಮಾಡಲ್ಲ. ಆದ್ರೆ ಈ ಟ್ರಾಫಿಕ್ ಪೊಲೀಸರು ಹಾಗೆ ಮಾಡಲ್ಲ. ಬದಲಾಗಿ ಚಲಿಸ್ತಿರುವ ವಾಹನವನ್ನು ಕಳ್ಳರಂತೆ ಬೆನ್ನಟ್ಟೋದು, ಬಾಯಿಗೆ ಬಂದಂತೆ ಬೈಯೋದು, ಏಕಾಏಕಿ ಗಾಡಿ ಕೀ ಕಸಿಯೋದು, ಕೊನೆಗೆ 200-300 ಲಂಚ ಪಡೆದು ಬಿಟ್ಬಿಡೋದು. ಈ ಪುರುಷಾರ್ಥಕ್ಕೆ ಟ್ರಾಫಿಕ್ ಪೊಲೀಸರು ಬೇಕಾ? ಭ್ರಷ್ಟರ ಮಧ್ಯೆ ಇದ್ದಾರೆ ನಿಷ್ಠರು. ಇನ್ನು ಈ ರಹಸ್ಯ ಕಾರ್ಯಾಚರಣೆ ವೇಳೆ ಒಂದು ಸತ್ಯ ತಿಳ್ಕೊಂಡೆವು. ಅದೇನೆಂದ್ರೆ, ಈ ಭ್ರಷ್ಟರ ಮಧ್ಯೆಯೂ ಕೆಲ ನಿಷ್ಠಾವಂತ ಪೊಲೀಸರು ಇದ್ದಾರೆ. ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ASI ವಿಜಯ್ ಕುಮಾರ್ ಅವರು ತಮ್ಮ ಪ್ರಾಮಾಣಿಕತೆ ಮೆರೆದ್ರು. ಲಂಚದ ಹಣವನ್ನ ತಿರಸ್ಕರಿಸಿ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದವರಿಗೆ ತಿಳಿ ಹೇಳಿ ನಿಯಮಾನುಸಾರ ನಿಗದಿತ ಮೊತ್ತವನ್ನು ಸ್ವೀಕರಿಸಿ ಚೀಟಿ ಕೊಡ್ತಿದ್ರು. ಒಳ್ಳೆ ಬೆಲೆ ಇದೆ, ಇದನ್ನು ಗಂಟ್ಲಾರ್ಕೊಂಡು ಮಾತಾಡೋ ಹಣೆ ಬರೆಯೋರಿದೆ. ನೀ ತಪ್ಪು ಹೇಳಪ್ಪ, ಬಿಟ್ರಿ ಮಾತಾಡಪ್ಪ, ಕೇಳ್ರಿ, ಒಳ್ಳೇದು ಕೇಳು. ಸಾರಿ ತಗೊಂಡು ಏನ್ ಮಾಡೋದಿದೆ? ನನ್ನ ನಂಬರ್ ಬೇಡ, ಸರ್ಕಾರದ ಕ್ಯಾಶ್ ತಂದ್ಕೊಡು. ASI ವಿಜಯ್ ಕುಮಾರ್ ಅವರೇ, ನಿಮ್ಗೊಂದು ನಮ್ಮ ಸೆಲ್ಯೂಟ್. ಟ್ರಾಫಿಕ್ ನಿಯಮವನ್ನು ಎಲ್ಲರೂ ಪಾಲಿಸಲೇಬೇಕು, ಅದನ್ನು ಉಲ್ಲಂಘಿಸಿದ್ರೆ ದಂಡ ಕಟ್ಟಲೇಬೇಕು. ಆದ್ರೆ ಸರ್ಕಾರದ ಆದೇಶವನ್ನು ಬ್ರಹ್ಮಾಸ್ತ್ರ ಮಾಡಿಕೊಂಡು ಜನರನ್ನು ಲೂಟಿ ಹೊಡೆಯುವ ಇಂಥ ಭ್ರಷ್ಟ ಅಧಿಕಾರಿಗಳ ನಡೆಯನ್ನು ವಿಜಯ ಟೈಮ್ಸ್ ಖಂಡಿಸುತ್ತೆ ಹಾಗೂ ಇಂಥ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರನ್ನ ಆಗ್ರಹಿಸುತ್ತೆ.